ಎಲ್ಲರಿಗೂ ನನ್ನ ನಮಸ್ಕಾರ. ನಾವೀಗ ಹೋಟೆಲ್ ರೀತಿಯಲ್ಲಿ ತುಂಬ ರುಚಿಯಾಗಿ ಚಿಕನ್ ಗ್ರೇವಿಯನ್ನು ಮಾಡುವುದು ಹೇಗೆ ಅಂತ ನೋಡೋಣ. ನಾನು ಮೋನು ನಂದು ವಾಲ್ಸ್ಗೆ ಸ್ವಾಗತ. ಮಸಾಲೆ ರುಬ್ಬಿಕೊಳ್ಳಲು 3 ದೊಡ್ಡ ಈರುಳ್ಳಿ, ಕೊತ್ತಂಬರಿ ಸೊಪ್ಪು 1 ಹಿಡಿ, ಪುದೀನ ಸೊಪ್ಪು 1 ಹಿಡಿ, ಮೆಣಸು 1 ಸ್ಪೂನ್, ಚಕ್ಕೆ 2 ಇಂಚು, ಲವಂಗ 5 ರಿಂದ 6, ಗೋಡಂಬಿ 5, ಬೆಳ್ಳುಳ್ಳಿ 2 ಗೆಡ್ಡೆ, ಶುಂಠಿ 1 ಇಂಚು, ಏಲಕ್ಕಿ 2, ಗಸಗಸೆ 1 ಸ್ಪೂನ್, ಸೋಂಪು 1 ಸ್ಪೂನ್, ಮರಾಠ ಮೊಗ್ಗು 3, ಏಲಕ್ಕಿ 2, ದೊಡ್ಡದಾದ ಟೊಮೊಟೊ 2, ಮಟನ್ ಮತ್ತು ಚಿಕನ್ಗೆ ಬಳಸುವ ಸಾಂಬಾರ್ ಪುಡಿ 2 ಸ್ಪೂನ್, ಮೆಣಸಿನಕಾಯಿ ಪುಡಿ 1 ಸ್ಪೂನ್, ಧನಿಯಾ ಪೌಡರ್ 1 ಸ್ಪೂನ್, ಗರಂ ಮಸಾಲ ಅರ್ಧ ಸ್ಪೂನ್, ಚಿಕನ್ ಮಸಾಲ 1 ಸ್ಪೂನ್, ತೆಂಗಿನಕಾಯಿ ಅರ್ಧ ಹೋಳು. ಇದೆಲ್ಲವನ್ನು ಮಿಕ್ಸಿಯಲ್ಲಿ ರುಬ್ಬಿ ಇಟ್ಟುಕೊಳ್ಳಿ. ಮೊದಲು ಕುಕ್ಕರ್ನಲ್ಲಿ 3 ಸ್ಪೂನ್ ಎಣ್ಣೆ ಹಾಕಿ. ಎಣ್ಣೆ ಬಿಸಿಯಾದ ನಂತರ 2 ಪಲಾವ್ ಎಲೆ ಹಾಕಿ ಸ್ವಲ್ಪ ಈರುಳ್ಳಿ ಹಾಕಿ ಒಗ್ಗರಣೆ ಮಾಡಿ. ಇದಕ್ಕೆ ತೊಳೆದು ಕ್ಲೀನ್ ಮಾಡಿದ 1 kg ಚಿಕನ್ ಹಾಕಿ ಫ್ರೈ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಿಕ್ಸ್ ಮಾಡಿ. ಚಿಕನ್ ನೀರು ಬಿಟ್ಟುಕೊಳ್ಳುತ್ತೆ. ಈ ನೀರೆಲ್ಲ ಇಂಗೋವರೆಗೂ ಫ್ರೈ ಮಾಡಿ. ನೀರು ಇಂಗಿದ ನಂತರ ಇದಕ್ಕೆ ರುಬ್ಬಿದ ಮಸಾಲೆಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಧನಿಯಾ ಪುಡಿ, ಸಾಂಬಾರ್ ಪುಡಿ ಎಲ್ಲ ಮಸಾಲಾ ಪುಡಿಗಳನ್ನು ನಾನು ನೀರಿನಲ್ಲಿ ಕಲಸಿ ಸೇರಿಸಿಕೊಳ್ಳುತ್ತಿದ್ದೇನೆ. ಗ್ರೇವಿ ಎಷ್ಟು ಗಟ್ಟಿ ಬೇಕು ನೋಡಿಕೊಂಡು ಅಷ್ಟು ನೀರನ್ನು ಸೇರಿಸಿಕೊಳ್ಳಿ. ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ 1 ವಿಸಲ್ ಕೂಗಿಸಿ. 1 ವಿಸಲ್ ನಂತರ ಗ್ರೇವಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿದಿರಲ್ಲ. ನೀವು ಇದೇ ರೀತಿ ಚಿಕನ್ ಗ್ರೇವಿ ಒಮ್ಮೆ ಟ್ರೈ ಮಾಡಿ ನೋಡಿ. ಪದೇ ಪದೇ ಇದೇ ರೀತಿ ಮಾಡುತ್ತೀರಾ, ಅಷ್ಟು ಚೆನ್ನಾಗಿ ಇರುತ್ತೆ ಈ ಚಿಕನ್ ಗ್ರೇವಿ. ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಮಗೆ ಗೊತ್ತಿರುವ ಫ್ರೆಂಡ್ಸ್ ಮತ್ತು ರಿಲೇಷನ್ಗಳ ಜೊತೆ ಶೇರ್ ಮಾಡಿಕೊಳ್ಳಿ. ಧನ್ಯವಾದಗಳು.